ಪ್ರಸಂಗ ಕೃಷ್ಣ ಕಂಸನ ಸಂಹಾರಕ್ಕಾಗಿ ಮಥುರೆಗೆ ಹೋದಾಗ ಪಾಪ ಗೋಪಿಕಾಸ್ತ್ರೀಯರಿಗೆಲ್ಲ ಭಯ ಇತ್ತು. ಸಿಟಿಗೆ ಹೋದರೆ ನೀ ಬರಲ್ಲ, ಯಾಕೆಂದರೆ ಅಲ್ಲಿ ಹುಡುಗಿರು ತಳಕು ಬಳಕು ಹೆಚ್ಚು ಒಳಗೆ ಹಾಕೊಂಡ್ಬಿಡ್ತಾರೆ ಅಂತ. ಹಾಗೆ ಆಗೋಯ್ತು, ಬರಲಿಲ್ಲ. ಅದನ್ನೇ ಅಂತಾರೆ ಮಧುಪಕಿತ ಒಂದು ಮಾಸ್ಪೃಶ. ಆಮೇಲೆ ಉದ್ಧವರು ಬರ್ತಾರೆ ಸಮಾಧಾನ ಮಾಡಲಿಕ್ಕೆ. ಒಂದು ದುಂಬಿ ಒಬ್ಬ ಗೋಪಿಕಾಸ್ತ್ರೀ ಮೇಲೆ ಹಾರಬೇಕಾದ್ರೆ ಅದನ್ನು ನೋಡಿ ಬೈಯೋದು, ಅದಕ್ಕೆ ಭ್ರಮರ ಗೀತೆ ಅಂತ. ಅದನ್ನೇ ನಮ್ಮ ಗೋಪಾಲದಾಸರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪಾಪ ದುಃಖದಲ್ಲಿ ಕೇಳ್ತಾರೆ, ಉದ್ಧವ ನಮ್ಮ ಕೃಷ್ಣ ಚೆನ್ನಾಗಿದ್ದಾನ? ಉದ್ಧವ ಒಂದೇ ಒಂದು ಹೇಳೋ, ಏನಂತ? ಕೃಷ್ಣ ನಮ್ಮನ್ನು ಕೇಳ್ದ, ನಮ್ಮ ಜೊತೆ ರಾಸಕ್ರೀಡೆ ಮಾಡಿದ್ದ, ನಾನು ಗೋಪಿಕಾಸ್ತ್ರೀಯರ ತಲೆಯ ಮೇಲೆ ಕೈ ಇಟ್ಟಿದ್ದೆ ಅಂತ ಅವನು ಹೇಳೋದನ್ನೋ ಬಿಟ್ನೋ, ನೀ ಹೇಳ್ಬಿಡು, ಅದೇ ಗುಂಗಲ್ಲಿ ನಾವು ಪ್ರಾಣ ಬಿಡ್ತೀವೋ. ಅಷ್ಟು ತನ್ಮಯತೆ, ಅದನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದ್ಯಾರ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನೆ ಬಾವೇಳೆಯನೆ ಕೃಷ್ಣನಾನು ಚೆನೆಯೊಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮಯ್ಯ ತೊಳೆಯನರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರ ನಗಲಿಸಿದನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೋಯ ಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಶ್ರೀಕೃಷ್ಣ.